ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಅಭ್ಯಾಸ 2.3 ಅನ್ನು ಬಿಡಿಸ್ತಾ ಇದ್ವಿ. ಮುಂದುವರೆದ ಭಾಗವನ್ನು ನೋಡೋಣ. 9ನೇ ಸಮಸ್ಯೆ. ಚಿತ್ರ 2.39ರಲ್ಲಿ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಎಎಂಪಿಗಳು ಕ್ರಮವಾಗಿ ಬಿ ಮತ್ತು ಎಂಗಳಲ್ಲಿ ಲಂಬಕೋನಗಳನ್ನು ಹೊಂದಿರುವ ಲಂಬಕೋನ ತ್ರಿಭುಜಗಳು. ಆದರೆ ತ್ರಿಭುಜ ಎಬಿಸಿ ಸಮರೂಪಿ ತ್ರಿಭುಜ ಎಎಂಪಿ ಅಂತೇಳಿ ಸಾಧಿಸಬೇಕು. ಸೆಕೆಂಡ್ ಒನ್ CA/PA ಈಸ್ ಈಕ್ವಲ್ ಟು BC/MP ಎಂದು ಸಾಧಿಸಿ. ಬಹಳ ಸಿಂಪಲ್ ಐತಿ. ಇದು ಕೂಡ ನೀವು ಕೋಕೋ ನಿರ್ಧಾರ ಕೋನ, ಬಾಬಾ ನಿರ್ಧಾರ ಕೋನ, ಬಾಕೋಬ ನಿರ್ಧಾರ ಕೋನ ಮೂರೊಳಗೆ ಯಾವ್ದಾರು ಒಂದನ್ನು ಬಳಸಿ ಈಜಿಯಾಗಿ ಸಾಧಿಸಬಹುದು. ಫಸ್ಟ್ ಇಲ್ಲಿ ದತ್ತಾಂಶ ಬರ್ಕೊಳ್ಳೋಣ. ಹೆಂಗ್ ಸಾಧಿಸ್ಬೋದು ನೋಡ್ರಿ. ಈಗ ಆಲ್ರೆಡಿ 2 ಲಂಬಕೋನ ತ್ರಿಭುಜ ಅದಾವ ಅಂದ್ರ ಒಂದು ಲಂಬಕೋನ ಅಂತ ಸಮ ಐತ. ಇಲ್ಲಿ ABC ತ್ರಿಭುಜದೊಳಗ ಕೋನ ABC 90 ಡಿಗ್ರಿ ಐತಿ. ನೆಕ್ಸ್ಟ್ AMP ತ್ರಿಭುಜದೊಳಗ ಕೋನ AMP 90 ಡಿಗ್ರಿ ಐತಿ. ಒಂದು ಕೋನ ಸಮ ಐತಿ. ನೆಕ್ಸ್ಟ್ ಇಲ್ಲೊಂದು ಕೋನ ಉಭಯ ಸಾಮಾನ್ಯ ಐತಿ ನೋಡ್ರಿ. ಕೋನ ಎ ಐತಲ್ಲ, AMP ತ್ರಿಭುಜದೊಳಗ ಐತಿ, ABC ತ್ರಿಭುಜದೊಳಗ ಐತಿ. ಹಾಗಾಗಿ ಒಂದು ಲಂಬಕೋನ ಸಮ ಆಯ್ತು, ಒಂದು ಕೋನ ಉಭಯ ಸಾಮಾನ್ಯ ಐತಿ. ಹಾಗಾಗಿ ಈ ಎರಡು ತ್ರಿಭುಜಗಳಲ್ಲಿ ಎರಡು ಕೋನಗಳು ಸಮ ಆದವು. ಕೋಕೋ ನಿರ್ಧಾರ ಕೋನದ ಆಧಾರದ ಮೇಲೆ ಎರಡು ತ್ರಿಭುಜ ಸಮರೂಪಿ ಇರುತ್ತೆ. ಮೊದಲಿಗೆ ದತ್ತಾಂಶ ಬರ್ಕೊಳ್ಳೋಣ. ಏನ್ ಕೊಟ್ಟಿದಾರ? ABC ಮತ್ತು AMPಗಳು ಲಂಬಕೋನ ತ್ರಿಭುಜಗಳು. ದತ್ತ ಏನ್ ಬರ್ಕೊಂಡಿ ನೋಡ್ರಿ. ABC ಮತ್ತು AMPಗಳು ಲಂಬಕೋನ ತ್ರಿಭುಜಗಳು. ಇಲ್ಲಿ ಯಾವ ಕೋನ ಲಂಬಕೋನ ಐತೆ ಅನ್ನೋದನ್ನ ಬರ್ತೀವಿ. ABC = ಕೋನ AMP = 90 ಡಿಗ್ರಿ. ಸಾಧನೆ ಅಂದ್ರೆ ಏನನ್ನ ಸಾಧಿಸ್ಬೇಕು ಕೊಟ್ಟಿದಾರ ಅವನ್ನ ಎರಡನ್ನು ಬರ್ಕೊಳ್ಳೋದು. ತ್ರಿಭುಜ ABC ಸಮರೂಪಿ ತ್ರಿಭುಜ AMP ನೋಡ್ರಿ. ಸಾಧನೆ ತ್ರಿಭುಜ ABC ಮತ್ತು ತ್ರಿಭುಜ AMPಗಳಲ್ಲಿ ಏನೇನು ಸಮ ಐತಿ ಆಲ್ರೆಡಿ ದತ್ತ ಒಳಗೆ ಹೇಳಿದಾರ. ABC ತ್ರಿಭುಜದ ಕೋನ ABC, AMP ತ್ರಿಭುಜದ ಕೋನ AMP 90 ಡಿಗ್ರಿ ಇದಾವೆ. ಅದನ್ನೇ ಬರ್ಕೊಳ್ಳೋದು. ಕೋನ ABC = ಕೋನ AMP = 90 ಡಿಗ್ರಿ. ಕಾರಣ ದತ್ತ. ನೆಕ್ಸ್ಟ್ ಇನ್ನೊಂದು ಕೋನ ABC ಮತ್ತು ತ್ರಿಭುಜ AMPಗಳಲ್ಲಿ ABC ಕೋನಕ್ಕೆ AMP ಕೋನ ಸಮ ಐತಿ, ಕೋನೀಯ ಉಭಯ ಸಾಮಾನ್ಯ ಐತಿ. ಹಾಗಾಗಿ ಕೋಕೋ ನಿರ್ಧಾರ ಕೋನದ ಆಧಾರದ ಮೇಲೆ ಎರಡು ತ್ರಿಭುಜಗಳಲ್ಲಿ ಒಂದು ತ್ರಿಭುಜದ ಎರಡು ಕೋನ ಮತ್ತೊಂದು ತ್ರಿಭುಜ ಎರಡು ಕೋನಗಳಿಗೆ ಅನುರೂಪವಾಗಿ ಸಮ ಆದ್ರೆ ಆ ಎರಡು ತ್ರಿಭುಜ ಸಮರೂಪಿ ಇರ್ತವೆ. ಆದ್ದರಿಂದ ತ್ರಿಭುಜ ABC ಸಮರೂಪಿ ತ್ರಿಭುಜ AMP. ಕಾರಣ ಏನಿಲ್ಲ, ಕೋಕೋ ನಿರ್ಧಾರ ಕೋನ. ಸೆಕೆಂಡ್ ಒನ್ ಇದನ್ನ ಸಾಧಿಸಿವಿ ನಾವು. ಇದನ್ನ ಹೆಂಗ್ ಸಾಧಿಸೋದು? ಇವು ಎರಡು ತ್ರಿಭುಜಗಳ ಅನುರೂಪ ಭಾವಗಳಾಗಿರೋದ್ರಿಂದ ಎರಡು ತ್ರಿಭುಜಗಳ ಸಮರೂಪಿ ಆದ್ರೆ ಆಟೋಮೆಟಿಕಲಿ ಅವುಗಳ ಅನುರೂಪ ಭಾವಗಳು ಸಮಾನುಪಾತ ಇರ್ತವೆ. ನೇರವಾಗಿ ಬರೀಬಹುದು. ಇದನ್ನ ನಾವು ಪ್ರತ್ಯೇಕವಾಗಿ ಬೇರೆ ಕಡೆ ಬರ್ಕೊಂಡ ಗೊತ್ತಾಗುತ್ತೆ. ಸೆಕೆಂಡ್ ಈಗ ಎರಡು ತ್ರಿಭುಜ ಸಮರೂಪಿ ಅಂತೇಳಿ ಸಾಧಿಸಿವಿ. ಈ ಎರಡು ತ್ರಿಭುಜಗಳ ಅನುರೂಪ ಭಾವಗಳು ಸಮಾನುಪಾತ ಇರ್ತವೆ. ಅಂದ್ರೆ ನಾನು ಈ ತ್ರಿಭುಜದ ವಿಕರ್ಣ ಅಂದ್ರೆ CA ಅಪಾನ್ ಈ ತ್ರಿಭುಜದ ವಿಕರ್ಣ PA ಈಸ್ ಈಕ್ವಲ್ ಟು ನೆಕ್ಸ್ಟ್ ಇನ್ನೊಂದು ಬಾಹು BC ಅಪಾನ್ BC ಅನುರೂಪ ಯಾವುದು? MP. ಕಾರಣ ಏನ್ ಬರೀಬೇಕಂದ್ರೆ ಸಮರೂಪ ತ್ರಿಭುಜಗಳ ಅನುರೂಪ ಭಾವಗಳು ಸಮಾನುಪಾತ ಇರ್ತವೆ. CA/PA = BC/MP. ಕಾರಣ ಏನಂದ್ರೆ ಸಮರೂಪ ತ್ರಿಭುಜಗಳ ಅನುರೂಪ ಭಾವಗಳು ಸಮಾನುಪಾತ ಇರ್ತವೆ. 10th ಪ್ರಾಬ್ಲಮ್. CD ಮತ್ತು GHಗಳು ಕ್ರಮವಾಗಿ ACB ಮತ್ತು EGFಗಳ ಕೋನಾರ್ಧಕ ರೇಖೆಗಳಾಗಿರುವಂತೆ D ಮತ್ತು H ಬಿಂದುಗಳು ಕ್ರಮವಾಗಿ ತ್ರಿಭುಜ ABC ಮತ್ತು ತ್ರಿಭುಜ EFGಯ ಬಾಹುಗಳಾದ AB ಮತ್ತು FE ಮೇಲೆ ಇವೆ. ತ್ರಿಭುಜ ABC ಸಮರೂಪಿ ತ್ರಿಭುಜ EFG ಆದರೆ ಫಸ್ಟ್ ಒನ್ CD/GH = TC/FG ಅಂತ ಸಾಧಿಸಬೇಕು. ಸೆಕೆಂಡ್ ತ್ರಿಭುಜ DCB ಸಮರೂಪಿ ತ್ರಿಭುಜ HG. ಥರ್ಡ್ ಒನ್ ತ್ರಿಭುಜ DCA ಸಮರೂಪಿ ತ್ರಿಭುಜ HGF ಎಂದು ಸಾಧಿಸಿ. ಇದು ಕೂಡ ಬಹಳ ಸಿಂಪಲ್ ಐತಿ. ಕೋಕೋ ನಿರ್ಧಾರ ಕೋನದ ಆಧಾರದ ಮೇಲೆ ಇದು ಕೂಡ ಸಾಧಿಸೋದೈತಿ. ಇಲ್ಲಿ ಮೇಲ್ನೋಟಕ್ಕೆ ಏನಂದ್ರೆ ABC ತ್ರಿಭುಜ ಮತ್ತು FEG ತ್ರಿಭುಜಗಳು ಸಮರೂಪಿ ಅಂತ ಕೊಟ್ಟಿದ್ದಾರೆ. ಅದನ್ನ ಬರ್ಕೊಳ್ಳೋಣ. ನೆಕ್ಸ್ಟ್ ಇವು CD ಮತ್ತು GHಗಳು ಕೋನಾರ್ಧಕ ರೇಖೆಗಳು ಅಂತ ಹೇಳಿದ್ದಾರೆ. ದತ್ತ ಬರ್ಕೊಂಡು ತ್ರಿಭುಜ ABC ಮತ್ತು ತ್ರಿಭುಜ FEGಗಳಲ್ಲಿ CD ACB ಕೋನದ ಕೋನಾರ್ಧಕ ರೇಖೆ, HG FGE ಕೋನದ ಕೋನಾರ್ಧಕ ರೇಖೆ ಮತ್ತು ABC ಮತ್ತು FEG ತ್ರಿಭುಜಗಳು ಸಮರೂಪದ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಾಧನೀಯ. ಇಲ್ಲಿ ಮೂರೇನು ಕೊಟ್ಟಿದ್ದಾರೆ, ಇವ್ರು ಮೂರು ಬರ್ಕೊಂಡ್ಬಿಟ್ರೆ ಅದ ಸಾಧನೀಯ. ಫಸ್ಟ್ ಒನ್ ಹೆಂಗ್ ಸಾಧಿಸ್ಬೋದು ಅಂದ್ರೆ CD/GH is equal to AC/FG.
ಇವು ಎರಡು ಭಾವಗಳು ಯಾವ ತ್ರಿಭುಜದೊಳಗೆ ಬರ್ತವೆ ನೋಡ್ರಿ, ಡಿ ಸಿ ಮತ್ತು ಎಚ್ ಜಿ, ಎ ಸಿ ಮತ್ತು ಎಫ್ ಜಿ. ಅಂದ್ರೆ ಈ ತ್ರಿಭುಜ ಯಾವ್ದು, ಡಿ ಸಿ ಎ ತ್ರಿಭುಜ ಮತ್ತು ಎಚ್ ಜಿ ಎಫ್ ತ್ರಿಭುಜ ಇದೇನೈತಲ್ಲ, ಈ ಎರಡು ತ್ರಿಭುಜಗಳಲ್ಲಿ ಬರ್ತಾವೆ. ಅಂದ್ರೆ ನಾವು ಫಸ್ಟ್ ಏನ್ ಮಾಡ್ಕೊಂಡ್ರೆ ಇವು ಎರಡು ತ್ರಿಭುಜ ಸಮರೂಪ ಅಂತೇಳಿ ಸಾಧಿಸ್ಬೇಕು. ಥರ್ಡ್ ಒಂದು ಕೊಟ್ಟಾರ ನೋಡಿ, ತ್ರಿಭುಜ ಡಿ ಸಿ ಎ ಸಮರೂಪಿ, ತ್ರಿಭುಜ ಎಚ್ ಜಿ ಎಫ್. ಇದನ್ನ ಸಾಧಿಸಿದ ಮೇಲೆ, ಇವೆರಡು ತ್ರಿಭುಜ ಸಮರೂಪ ಸಾಧಿಸಿದ ಮೇಲೆ ಆಟೋಮೆಟಿಕಲಿ ಇವುಗಳ ಅನುರೂಪ ಭಾವಗಳು ಸಮಾನುಪಾತ ಇರ್ತವೆ. ಅಂದ್ರೆ ಫಸ್ಟ್ ಇದನ್ನ ಸಾಧಿಸ್ಬೇಕು ನಾವು ತ್ರಿಭುಜ ಡಿ ಸಿ ಎ ಮತ್ತು ತ್ರಿಭುಜ ಎಚ್ ಜಿ ಎಫ್ ಗಳಲ್ಲಿ. ತ್ರಿಭುಜ ಡಿ ಸಿ ಎ ಮತ್ತು ತ್ರಿಭುಜ ಎಚ್ ಜಿ ಎಫ್ ಗಳಲ್ಲಿ ಏನೇನು ಸಮ ಆಯ್ತು ನೋಡ್ರಿ. ಈಗ ಕೋನ್ ಎಗೆ ಕೋನ್ ಎಫ್ ಸಮ ಆಯ್ತು, ಯಾಕಂದ್ರೆ ಎ ಬಿ ಸಿ ತ್ರಿಭುಜ ಮತ್ತು ಎಫ್ ಪಿ ಜಿ ತ್ರಿಭುಜಗಳ ಸಮರೂಪ ಅಂತ ಹೇಳಿದಾರ. ಸಮರೂಪ ಯಾವಾಗಿರ್ತಾವು, ಸಮಕೋನೀಯ ಆಗಿದಾಗ. ಹಾಗಾಗಿ ಕೋನೀಯದ ಅನುರೂಪ ಕೋನ ಕೋನ್ ಎಫ್ ಆಗೋದ್ರಿಂದ ಇದಕ್ಕಿದೆ ಸಮ ಆಯ್ತು. ನೆಕ್ಸ್ಟ್ ಇಲ್ಲಿ ಕೋನ್ ಸಿ ಗೆ ಕೋನ ಜಿ ಅಂದ್ರೆ ಕೋನ್ ಎ ಸಿ ಬಿ ಗೆ ಕೋನ ಎಫ್ ಜಿ ಸಮ ಇರ್ತೈತಿ. ಯಾಕಂದ್ರೆ ಎ ಬಿ ಸಿ ತ್ರಿಭುಜ ಎಫ್ ಪಿ ಜಿ ತ್ರಿಭುಜಕ್ಕೆ ಸಮರೂಪ ಐತಿ. ಅಂದ್ರೆ ಕೋನ್ ಎ ಸಿ ಬಿ ಗೆ ಕೋನ್ ಎಫ್ ಜಿ ಸಮರೂಪ ಇರ್ತೈತಿ. ಬಟ್ ಇದು ಕೋನಾರ್ಧಕ ರೇಖೆ ಆಗಿರೋದ್ರಿಂದ, ಉದಾಹರಣೆಗೆ ಈ ಕೋನ 100 ಡಿಗ್ರಿ ಅಂತೇಳಿ ನಾವು ಭಾವಿಸ್ಕೊಂಡ್ರ ಇದು ಎಷ್ಟಾಗ್ತೈತಿ, ಇದು 50, ಇದು 50 ಆಗ್ತೈತಿ. ಇದು 100 ಡಿಗ್ರಿ ಆದ್ರೆ ಇದಕ್ಕೆ ಇದು ಸಮ ಇರ್ತೈತಿ ಅಂದ್ರೆ ಇದು ಕೂಡ 100 ಡಿಗ್ರಿ ಆಗ್ತೈತಿ. ಇದು ಕೋನಾರ್ಧಕ ರೇಖೆ ಹೇಳಿದಾಗ ಇದು 50, ಇದು 50 ಆಗತ್ತೆ. ಹಾಗಾಗಿ ಎರಡು ಕೋನಗಳ ಸಮ ಆದಾಗ ಅವುಗಳ ಕೋನಾರ್ಧಕಗಳು ಕೂಡ ಸಮ ಆಗ್ತವೆ. ಕೋನವನ್ನು ಅರ್ಧಿಸಿದ ಮೇಲೆ ಎರಡು ಭಾಗ ಆಗ್ತವೆ, ಅವು ಕೂಡ ಸಮ ಆಗ್ತವೆ. ಹಾಗಾಗಿ ಯಾವುದು ಕೋನ ಎ ಸಿ ಡಿ ಈಸ್ ಈಕ್ವಲ್ ಟು ಕೋನ ಎಫ್ ಜಿ ಎಚ್ ಆಗ್ತದೆ. ಅವೆರಡು ಬರ್ಕೊಂಡ್ಬಿಟ್ರೆ ಕೋಪ ನಿರ್ಧಾರ ಗುಣದಾದ್ಮೇಲೆ ಸಮರೂಪ ಇರ್ತವೆ. ಫಸ್ಟ್ ಒಂದು ಕೋನ ಎ ಈಸ್ ಈಕ್ವಲ್ ಟು ಕೋನ ಎಫ್. ಇದು ಕೋನ ಎಗೆ ಕೋನ ಎಫ್ ಸಮ ಆಯ್ತು. ನೆಕ್ಸ್ಟ್ ಕೋನ ಎ ಸಿ ಡಿಗೆ ಕೋನ ಎಫ್ ಜಿ ಎಚ್ ಸಮ ಆಗ್ತದೆ. ಕೋನ ಎ ಸಿ ಡಿ ಈ ಕೋನಕ್ಕೆ ಎಫ್ ಜಿ ಎಚ್ ಇದು ಸಮ ಆಗ್ತದೆ. ಯಾಕಂದ್ರೆ ದತ್ತದ ಪ್ರಕಾರ ಎ ಸಿ ಬಿ ಕೋನ ಎಫ್ ಜಿ ಈ ಕೋನಕ್ಕೆ ಸಮ ಇರ್ತೈತಿ. ಯಾಕಂದ್ರೆ ಸಮರೂಪದ ಅಂದ್ರೆ ಸಮಕೋನೀಯಾಗಿರ್ತಾವೆ. ಈ ಕೋನಾರ್ಧಕಕ್ಕೆ ಎಳೆದ್ಮೇಲೆ ಇವೆರಡು ಸಮನಾದ ಭಾಗ ಆಗ್ತಾವು. ಇಲ್ಲಿ ಕೋನಾರ್ಧಕ ರೇಖೆ ಎಳೆದ್ಮೇಲೆ ಇವು ಸಮನಾದ ಭಾಗ ಆಗ್ತಾವೆ. ಹಾಗಾಗಿ ಎರಡು ಕೋನಗಳ ಸಮ ಆದಾಗ ಕೋನಾರ್ಧಕಕ್ಕೆ ಎಳೆದ್ಮೇಲೆ ಕೂಡ ಅವು ಉಳಿದ ಭಾಗಗಳು ಕೂಡ ಸಮ ಆಗ್ತಾವೆ. ಅಂದ್ರೆ ಎ ಸಿ ಡಿ ಈಕ್ವಲ್ ಟು ಎಫ್ ಜಿ ಎಚ್. ಆದ್ದರಿಂದ ಕೋಕೋ ನಿರ್ಧಾರ ಗುಣ ಏನ್ ಹೇಳ್ತೈತಿ, ಎರಡು ಕೋನ ಸಮ ಸಾಕು. ಎರಡು ತ್ರಿಭುಜದಲ್ಲಿ ಒಂದು ತ್ರಿಭುಜದ ಎರಡು ಕೋನ ಮತ್ತೊಂದು ತ್ರಿಭುಜ ಎರಡು ಕೋನಕ್ಕೆ ಸಮ ಆಗ ಅವೆರಡು ತ್ರಿಭುಜಗಳು ಸಮರೂಪಿಗಿರ್ತವೆ. ಆದ್ದರಿಂದ ತ್ರಿಭುಜ ಡಿ ಸಿ ಎ ಸಮರೂಪಿ, ತ್ರಿಭುಜ ಎಚ್ ಜಿ ಎಫ್ ಕಾರಣ ಕೋಕೋ ನಿರ್ಧಾರ ಗುಣ. ಈಗ ಇದನ್ನು ಸಾಧಿಸಿದ್ವಿ. ಇದನ್ನ ಬೇಸಾಗಿ ಇಟ್ಕೊಂಡು ಫಸ್ಟ್ ಒಂದು ಸಾಧಿಸ್ಬೇಕು. ಇವೆರಡು ತ್ರಿಭುಜ ಸಮರೂಪಿ ಆದವು, ಇವುಗಳ ಅನುರೂಪ ಭಾವಗಳ ಅನುಪಾತ ಬರೆದ್ಬಿಟ್ಟು ಮುಗಿದೋಯ್ತು ಫಸ್ಟ್. ಅಂದ್ರೆ ಸಿ ಡಿ ಅಪಾನ್ ಜಿ ಎಚ್, ಸಿ ಡಿ ಅಪಾನ್ ಜಿ ಎಚ್ ಈಸ್ ಈಕ್ವಲ್ ಟು ಎ ಸಿ ಅಪಾನ್ ಎಫ್ ಸಿ, ಎ ಸಿ ಅಪಾನ್ ಎಫ್ ಸಿ. ಸಮರೂಪ ತ್ರಿಭುಜಗಳ ಅನುರೂಪ ಭಾವಗಳು ಸಮಾನುಪಾತ ಇರ್ತವೆ. ಫಸ್ಟ್ ಅನ್ನ ಥರ್ಡ್ ಅನ್ನು ಸಾಧಿಸಿದ್ವಿ. ನೆಕ್ಸ್ಟ್ ಇನ್ನು ಸೆಕೆಂಡ್ ತ್ರಿಭುಜ ಡಿ ಸಿ ಬಿ ಮತ್ತು ತ್ರಿಭುಜ ಎಚ್ ಜಿ ಗಳಲ್ಲಿ. ಚಿತ್ರದಲ್ಲಿ ನೋಡ್ರಿ, ಡಿ ಸಿ ಬಿ ಅಂದ್ರೆ ಯಾವುದು, ಡಿ ಸಿ ಬಿ ಈ ತ್ರಿಭುಜ, ಎಚ್ ಜಿ ಈ ಕೆಳಗೆ ಈ ಎರಡು ತ್ರಿಭುಜ ಸಮರೂಪ ಅಂತ ಸಾಧಿಸಿದ್ವಿ. ಇಲ್ಲಿ ಆಲ್ರೆಡಿ ಕೋನ್ ಬಿ ಗೆ ಕೋನ್ ಇ ಸಮ ಐತಿ. ಯಾಕಂದ್ರೆ ಎ ಬಿ ಸಿ ತ್ರಿಭುಜ ಎಫ್ ಪಿ ಸಿ ತ್ರಿಭುಜಗಳು ಸಮರೂಪ ಅಂತ ಹೇಳಿದವು, ಸಮಕೋನೀಯಾಗಿರ್ತಾವೆ. ದತ್ತದ ಪ್ರಕಾರ ಇವೆರಡು ಕೋನ ಸಮ ಆದವು. ನೆಕ್ಸ್ಟ್ ಇನ್ನೊಂದು ಕೋನ ಇದಕ್ಕಿದು ಸಮ ಆಗುತ್ತೆ. ಮೂಲ ಎ ಸಿ ಬಿ ಕೋನಕ್ಕ ಎಫ್ ಸಿ ಕೋನ ಸಮ ಇರ್ತೈತಿ, ಯಾಕಂದ್ರೆ ಸಮರೂಪ ಇದಾವು. ಕೋನವನ್ನು ಅರ್ಧಿಸಿದ ಮೇಲೆ ಉಳಿದ ಭಾಗ ಇದು ಕೂಡ ಸಮ ಆಗ್ತೈತಿ. ಡೈರೆಕ್ಟ್ ಆಗಿ ನಾವು ಬರೆದ್ಬಿಡ್ಬೋದು. ಹಾಗಾಗಿ ಕೋನ್ ಬಿ ಇಸ್ ಈಕ್ವಲ್ ಟು ಕೋನ್ ಇ. ಕಾರಣ ಏನ, ದತ್ತ ಅಥವಾ ಎ ಬಿ ಸಿ ತ್ರಿಭುಜಕ್ಕೆ ಎಫ್ ಪಿ ಸಿ ತ್ರಿಭುಜ ಸಮರೂಪ ಐತಿ. ನೆಕ್ಸ್ಟ್ ಈ ಕೋನ್ ಯಾವ್ದು, ಕೋನ್ ಡಿ ಸಿ ಬಿ ಇಸ್ ಈಕ್ವಲ್ ಟು ಕೋನ್ ಎಚ್ ಜಿ. ಡಿ ಸಿ ಬಿ ಈಸ್ ಈಕ್ವಲ್ ಟು ಎಚ್ ಜಿ. ಕಾರಣ ಏನಂದ್ರೆ ಎ ಸಿ ಬಿ ಕೋನ ಮತ್ತು ಎಫ್ ಜಿ ಕೋನ ಸಮ ಇತ್ತು. ಸಿ ಡಿ ಮತ್ತು ಜಿ ಎಚ್ ಕೋನ ಅಂತ ಕಡೆ ಕೆಳದಾಗ ಸಮನಾದ ಎರಡು ಭಾಗ ಉಂಟದು. ಹಾಗಾಗಿ ಇದು ಸಮ ಇದೆ. ಡಿ ಸಿ ಬಿ ಮತ್ತು ಎಚ್ ಜಿ ಗಳಲ್ಲಿ ಎರಡು ಕೋನ ಸಮ ಆದವು. ಕೋಕೋ ನಿರ್ಧಾರ ಕೋನದಾದ್ಮೇಲೆ ಈ ಎರಡು ತ್ರಿಭುಜ ಸಮರೂಪಿ ಇರುತ್ತೆ. ತ್ರಿಭುಜ ಡಿ ಸಿ ಬಿ ಸಮರೂಪಿ, ತ್ರಿಭುಜ ಎಚ್ ಜಿ. ತ್ರಿಭುಜ ಡಿ ಸಿ ಬಿ ಸಮರೂಪಿ, ತ್ರಿಭುಜ ಎಚ್ ಜಿ. ಕಾರಣ ಏನಂದ್ರೆ ಕೋಕೋ ನಿರ್ಧಾರ. ಎಷ್ಟೇ ಕಾಂಪ್ಲಿಕೇಟ್ ಡಯಾಗ್ರಾಮ್ ಕೊಟ್ಟರು ಕೂಡ ನೀವು ಈಸಿಯಾಗಿ ಏನ್ ಮಾಡ್ಬೋದು, ಕೋಕೋ ನಿರ್ಧಾರ ಕೋನವನ್ನು ಬಳಸಿ ಬರೀ ಜಸ್ಟ್ ಎರಡು ಕೋನ ಸಮಾನ ತೋರಿಸಿ ಸಾಕು, ಅವು ಸಮರೂಪಿ ಆಗಿರ್ತವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 2.3 ದಲ್ಲಿರುವಂತಹ 11, 12, 13 ಸಮಸ್ಯೆ ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ.
ಧನ್ಯವಾದಗಳು.